ಮುಂದೆ ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ಇವತ್ತು ಕಾಮಾಪುರದಿಂದ ಶಂಕರಲಿಂಗಪ್ಪ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಇದು ಒಬ್ಬ ಟೇಲರು ಮತ್ತು ಗಿರಾಕಿಗೆ ಸಂಬಂಧಪಟ್ಟಂಥ ಜೋಕ್. ಒಬ್ಬ ಗಿರಾಕಿ ಟೇಲರ್ನ ಹತ್ರ ಬಂದಂಥದ್ದು, ಏ ಟೇಲರ್ ನೋಡಿ ಈ ಸೂಟ್ ನೋಡು ಹೆಂಗೆ ಹೊಲ್ದಾನ, ಇದನ್ನು ನಿನ್ನ ಎದುರಿಗೇನು ಅಂಗಡಿ ಟೇಲರ್ನೇ ಹೊಲ್ದಾನ, ಹೆಂಗೆ ಹೊಲ್ದಾನ ಗೊತ್ತದೇನ, ನನಗೊಂದು ಫುಲ್ ಸೂಟ್ ಹೊಲ್ದಾನ ಮತ್ತು ಅವನು 5 ವರ್ಷ ಮಗುಗೆ ಒಂದು ಕೋಟು ಹೊಲ್ಕೊಂಡಾನವ. ನೀನು ಇದ್ದಿ ಅರಿವು ಸಾಲಂಗಲ್ಲ ಅಂತ ಹೇಳಿದಿ, ಹೆಂಗೆ ಆಗ್ತದ ಅವ ನೋಡಿ ಹೆಂಗೆ ಹೊಲ್ಕೊಂಡಾನ. ಅದಕ್ಕೆ ಅವ ಟೇಲರ್ ಹೇಳಿದ್ನಂತೆ, ಸರ್ ನಾನು ಎದಕ್ಕೆ ಒಲ್ಲೆ ಅಂದರೆ ನನಗೆ 5 ವರ್ಷದ ಮಗ ಇಲ್ಲ ಸರ್, 12 ವರ್ಷದ ಮಗ ಇದ್ದಾನ, ಅದಕ್ಕೆ ಆಗಲ್ಲ. ಬೆಂಗಳೂರಿನ ಇನ್ಫ್ಯಾಂಟ್ರಿ ರೋಡ್ನಿಂದ ಚಂದ್ರು ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಇದು ನೋಡ್ರಿ, ಒಬ್ಬ ಡಾಕ್ಟ್ರ್ ಹತ್ರ ಬಂದಂತೆ ಡಾಕ್ಟ್ರಿಗೆ ಹೇಳಿದಂತೆ, ಡಾಕ್ಟ್ರ್ ನಂಗೆ ಆಗಾಗ ಭಾಳ ತಲೆ ಸುತ್ತು ಬರ್ತದೆ. ಡಾಕ್ಟ್ರ್ ಓಹೋ ನಿಶಕ್ತಿನ ಕಾರಣ ಇದಕ್ಕೆ. ಹೌದಾ ಡಾಕ್ಟ್ರ್, ನಂಗೆ ಅಷ್ಟಲ್ಲ ಮೈ ಕೈಯೂ ಭಾಳ ನೋವು ಆಗ್ತದೆ. ಡಾಕ್ಟ್ರ್ ಹೌದಾ, ನಿಶಕ್ತಿನ ಇದಕ್ಕೆ ಕಾರಣ. ಅಷ್ಟಲ್ಲ ಡಾಕ್ಟ್ರ್, ನಂಗೆ ಹಸಿವು ಆಗಲ್ಲ. ಹೌದಾ, ನಿಶಕ್ತಿಯಿಂದನೇ ಹಿಂಗಾಗ್ತದೆ ಡಾಕ್ಟ್ರ್, ಎಲ್ಲದಕ್ಕೆ ನಿಶಕ್ತಿ ಅಂತಿದ್ರು. ಆಮೇಲೆ ಅಡ್ಡಿಲ್ಲ, ನಿನಗೆ ಜ್ವರ ಏನಾರ ಬಂದಾವಂತೆ ಚೆಕ್ ಮಾಡೋ ಅಂತ ಹೇಳಿ ನನ್ನ ಕೈಗೆ ಥರ್ಮಾಮೀಟ್ರ್ ಕೊಟ್ಟರು. ಅದಕ್ಕೆ ಇವರು ಕೊಡೋ ಮುಂದೆ ಅವ ಇಸ್ಕೊಳ್ಳೋ ಮುಂದೆ ಏನೋ ಒಂಚೂರು ಮಿಸ್ಟೇಕ್ ಆಗಿ ಕೆಳಗೆ ಬಿತ್ತು. ಡಾಕ್ಟ್ರು ಅಂದ್ರೆ ಏಯ್ ಹಿಂಗೆ ಯಾಕೆ ಆತಿದ್ದು ಅಮ್ಮ. ಡಾಕ್ಟ್ರು ನಿಶಕ್ತಿಯಿಂದ ಬಿತ್ತು ಕೆಳಗೆ. ಪೈಲ್ವಾನ್ ಒಬ್ಬ ಇದ್ದ. ಒಂದು ದಿವಸ ಅವ ಮಳೆ ಬರ್ಲಿಕ್ಕತ್ತಿತ್ತು, ಮಳೆಗೆ ಹೊಂಟಿದ್ದ, ಛತ್ರಿ ತೊಗೊಂಡು ಹೊಂಟಿದ್ದ. ಛತ್ರಿ, ಹಳೆ ಕಾಲದ ಛತ್ರಿ ನೀವು ನೋಡಿರ್ಬೇಕ್ರಿ, ಕರೆ ಛತ್ರಿ ಇರ್ತದೆ, ಇಂಥ ಹ್ಯಾಂಡಲ್ ಇರ್ತದೆ. ಅದನ್ನು ತೊಗೊಂಡು ಅಗದಿ ಸ್ಟೈಲಿಶ್ ಆಗಿ ಬಂದ. ಒಂದು ಚಾದ ಅಂಗಡಿಗೆ ಚಹಾ ಕುಡಿಯೋ ಟೈಮ್ ಆಗಿತ್ತು, ಹೀಗಾಗಿ ಛತ್ರಿ ಇಳಿಸಿದ, ಅದರ ಮೇಲೆ ಬರೆದಿಟ್ಟ, ನೋಡ್ರಿ ಇದು ಎಂಥ ಪೈಲ್ವಾನೊಂದು ಛತ್ರಿ, ಅಕಸ್ಮಾತ್ ಇದನ್ನು ಯಾರೇ ತೊಗೊಂಡು ಹೋದ್ರಿ ನಿಮ್ಮ ಸ್ಥಿತಿ ನೆಟ್ಟಗಾಗಲಿಕ್ಕಿಲ್ಲ. ಪೈಲ್ವಾನ್ ಸಾಹೇಬರು ಚಹಾ ಕುಡಿಲಿಕ್ಕೆ ಹೋಗ್ಯಾರ, 10 ಮಿನಿಟ್ನಾಗ ವಾಪಸ್ ಬರ್ತಾರೆ ಅಂಥೇಳಿ ಅದಕ್ಕೊಂದು ಚೀಟಿ ಅಂಟಿಸಿ ಮೂಲ್ಯಾಗ ಛತ್ರಿ ಇಟ್ಟು ಚಹಾ ಕುಡ್ಲಿಕ್ಕೆ ಒಳಗೋದ. ಬಂದು ನೋಡ್ತಾನೆ, ಅಲ್ಲಿ ಛತ್ರಿ ಇಲ್ಲ, ಬರೀ ಚೀಟಿ ಇತ್ತು. ಅದು ಚೀಟಿ ಬೇರೆದು ಒಂದಿತ್ತು. ಇದನ್ನು ಒಬ್ಬವ ಓಟಗಾರನಾದಂಥ ಅನಿಲ್ ತೊಗೊಂಡು ಓಡಿ ಹೋಗ್ಯಾನ. ಇದ್ರ ಹಿಂದೆ ಯಾರು ಬೆನ್ನು ಹತ್ತಬೇಡ್ರಿ, ಯಾಕಂದ್ರೆ ಸ್ವತಃ ಮಿಲ್ಕಾ ಸಿಂಗ್ಗೆ ಅನಿಲ್ಗೆ ಓಡೋದ್ರಾಗ ಸೋಲಿಸ್ಲಿಕ್ಕಾಗಿಲ್ಲ. ಹೀಗಾಗಿ ಗುಡ್ ಬೈ. ಸುನೀಲ್ ಗೌಡ ಅನ್ನೋರು ಹಳ್ಯಾಳದಿಂದ ಈ ಜೋಕನ್ನು ಕಳಿಸ್ಯಾರ. ಗಂಡ ಹೆಂಡತಿ ಇಬ್ಬರ ಬಗ್ಗೆ ಈ ಜೋಕದ. ಗಂಡ ಹೆಂಡತಿ ಇಬ್ಬರು ಮಾತು ಬಿಟ್ಟರು, ಜಗಳ ಆಡಿದರು, ಹೀಗಾಗಿ ಒಬ್ರಿಗೊಬ್ರು ಮಾತಾಡ್ತಿದ್ದಿಲ್ಲ. ಆದ್ದರಿಂದ ಅವ್ರು ಒಬ್ರಿಗೊಬ್ರು ಚೀಟಿ ವ್ಯವಹಾರ ಶುರು ಮಾಡಿದರು. ಸರಿ, ರಾತ್ರಿ ಒಂದು ದಿವಸ ಚೀಟಿ ಬರೆದಿಟ್ಟ, ಮುಂಜಾನೆ 5 ಗಂಟೆಗೆ ಡ್ಯೂಟಿಗೆ ಹೋಗಬೇಕು, ದಯವಿಟ್ಟು ನನ್ನ ಲಗುನ ಎಬ್ಸು ಅಂಥೇಳಿ. ಸರಿ, ಮಲ್ಕೊಂಡು ಆಕಿ ಎಬ್ಬಿಸ್ಲೇ ಇಲ್ಲ. 7 ಆತು, ಇವಾಗ ಎಚ್ಚರಾತು. ನೋಡ್ತಾನೆ ಆಕಿನೂ ಒಂದು ಚೀಟಿ ಬರೆದಿಟ್ಟಿದ್ಲು, 5 ಆಗ್ಯದ, ಎದ್ದು ನೀ ಡ್ಯೂಟಿಗೆ ಹೋಗು. ಗೆಳೆಯರ, ನೀವು ಮಾತ್ರ ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಈಗ ಬ್ರೇಕ್ ಆದ್ಕೊಳ್ಳೆ ಮಸ್ತ್ ಮನುಷ್ಯ ಬರೋರಿದ್ದಾರೆ ರೀ. ಮಸ್ತ್ ಮನುಷ್ಯ ಬರ್ತಾರೆ, ನಿಮ್ಮನ್ನು ಮಸ್ತ್ ನಗಿಸ್ತಾರೆ. ಹಂಗೆ ನೀವು ಮಂದಿ ನಗಿಸ್ಬೋದು. ನಿಮಗೆ ಬಂದಿರೋ ಜೋಕ್ಗಳನ್ನು ನನಗೆ ಫಾರ್ವರ್ಡ್ ಮಾಡೋದ್ರ ಮೂಲಕ. ನೋಡಿರಿ, ನನ್ನ ನಂಬರ್ ಅದ 99 98 0099. ಇಲ್ಲಿಗೆ ಜೋಕ್ಗಳನ್ನು ಕಳಿಸ್ರಿ, ನಾ ಹೇಳ್ತೀನಿ. ಎಲ್ಲಿ ಹೋಗ್ಬೇಡ್ರಿ, ಬ್ರೇಕ್ ಅದ.